ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಯಾಕಂದರೆ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳಾಗಿವೆ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ 2026ರಲ್ಲಿ ಪಕ್ಷಿ ಅಟ್ಲಾಸ್ ಪ್ರಕಟಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಕೇರಳ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಕೇರಳ. ನೋಡಿ ಸ್ನೇಹಿತರೆ, ಇಲ್ಲಿ ಪಕ್ಷಿ ಅಟ್ಲಾಸ್ ಪ್ರಕಟಿಸಿದ ಭಾರತದ ಮೊದಲ ರಾಜ್ಯ ಕೇರಳ ಆಗಿದ್ದರೆ, ಅದೇ ರೀತಿಯಾಗಿ ಎರಡನೇ ರಾಜ್ಯ ಯಾವುದು ಸ್ನೇಹಿತರೆ? ಅದು ಗೋವಾ. ನೋಡಿ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಎರಡನೇ ರಾಜ್ಯ ಯಾವುದು? ಗೋವಾ. ಅಂದರೆ ಫಸ್ಟ್ ಭಾರತದಲ್ಲಿ ಕೇರಳ ಪ್ರಥಮ ರಾಜ್ಯವಾಗಿದ್ದರೆ, ಎರಡನೇ ರಾಜ್ಯ ಅಂದರೆ ಪಕ್ಷಿ ಅಟ್ಲಾಸ್ ಪ್ರಕಟಿಸಿದ ಎರಡನೇ ರಾಜ್ಯ ಗೋವಾ. ಫಸ್ಟ್ ಕೇರಳ, ಸೆಕೆಂಡ್ ಗೋವಾ. ನೋಡಿ ಸ್ನೇಹಿತರೆ, ಫಸ್ಟ್ ಕೇರಳ, ಸೆಕೆಂಡ್ ಗೋವಾ. ಓಕೆ. ಸೊ ನೆಕ್ಸ್ಟ್, ಇತ್ತೀಚೆಗೆ 2026ರಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ನಿಯೋಜಿಸಿದ ಭಾರತದ ಮೊದಲ ಬಂದರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ವಿ.ಒ. ಚಿದಂಬರ್ನಾರ್. ನೋಡಿ, ಅಂದರೆ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ನಿಯೋಜಿಸಿದ ಭಾರತದ ಮೊದಲ ಬಂದರು ಸ್ನೇಹಿತರೆ, ಅದು ಆಪ್ಷನ್ಸ್ ಎ ವಿ.ಒ. ಚಿದಂಬರ್ನಾರ್ ಇದು ಆಗಿದೆ. ಸೊ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನೋಡಬೇಕಂದ್ರೆ ತಮಿಳುನಾಡು. ನೋಡಿ ಸ್ನೇಹಿತರೆ, ಈ ಬಂದರು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನಮಗೆ ಗೊತ್ತಿರಬೇಕು. ಓಕೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೊಚ್ಚಿ ಬಂದರು ನೋಡಬೇಕಂದ್ರೆ ಇದು ಕೇರಳದಲ್ಲಿ ಇರ್ತಕ್ಕಂಥ ಕೊಚ್ಚಿ ಬಂದರು. ಇದಕ್ಕೆ ಭಾರತದ ಅತ್ಯಂತ ಸುಂದರವಾದ ಬಂದರು ಅಂತ ಕರೆಯಲಾಗುತ್ತದೆ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಇದಕ್ಕೆ ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಮತ್ತು ಈ ಬಂದರಿಗೆ ಸ್ನೇಹಿತರೆ ಭಾರತದಲ್ಲಿ ಸಾಂಬಾರ್ ಪದಾರ್ಥಗಳ ಬಂದರು ಕೂಡ ಇದನ್ನು ಕರೆಯಲಾಗುತ್ತದೆ ನೋಡಿ. ಸೊ ಹಾಗೆ ಅದೇ ರೀತಿಯಾಗಿ ಮುಂಬೈ ಬಂದರು ಇದು ಭಾರತ ದೇಶದಲ್ಲಿ ಅತಿ ದೊಡ್ಡ ಸ್ವಾಭಾವಿಕ ಬಂದರವಾಗಿದೆ. ಈ ಮುಂಬೈ ಬಂದರಿಗೆ ಸ್ನೇಹಿತರೆ ಭಾರತದ ಹತ್ತಿ ಬಂದರು ಎಂದು ಕರೆಯಲಾಗುತ್ತದೆ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ವಿಶಾಖಪಟ್ಟಣ ಬಂದರಿಗೆ ಭಾರತ ದೇಶದ ಅತ್ಯಂತ ಆಳವಾದ ಬಂದರವಾಗಿರ್ತಕ್ಕಂಥ ನಮಗೆ ಗೊತ್ತಿರಬೇಕು. ಇದು ಹಡಗು ಕಟ್ಟುವ ಬಂದರು ಅಂತ ಕೂಡ ಇದಕ್ಕೆ ಕರೆಯಲಾಗುತ್ತದೆ. ಓಕೆ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಇದಕ್ಕೆ ಭಾರತ ದೇಶದಲ್ಲಿ ನೋಡಿ, ಇದಕ್ಕೆ ಭಾರತ ದೇಶದ ಪೂರ್ವದ ಒಡವೆ ಕೂಡ ಇದನ್ನು ಕರೆಯಲಾಗುತ್ತದೆ ನೋಡಿ. ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಸ್ನೇಹಿತರೆ ನೋಡಿ, ನೆಕ್ಸ್ಟ್ ಇತ್ತೀಚೆಗೆ 2026ರಲ್ಲಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾರತದ ಯಾವ ರಾಜ್ಯದ ಸ್ತಬ್ಧ ಚಿತ್ರವು ಪ್ರಥಮ ಸ್ಥಾನ ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಮಹಾರಾಷ್ಟ್ರ. ಆಪ್ಷನ್ ಡಿ ಸರಿಯಾದ ಉತ್ತರ ಮಹಾರಾಷ್ಟ್ರ. ಸ್ನೇಹಿತರೆ, 2026ರಲ್ಲಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಮಹಾರಾಷ್ಟ್ರದ ರಾಜ್ಯದ ಯಾವ ಒಂದು ಸ್ತಬ್ಧ ಚಿತ್ರ ಅದ ಸ್ನೇಹಿತರೆ ಅಂದರೆ ನೋಡಿ, ಅದು ಗಣೇಶ. ನೋಡಿ, ಗಣೇಶ್ ಮತ್ತು ಆತ್ಮನಿರ್ಭರ ಅಂತ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಬ್ಲು ಅಥವಾ ಸ್ತಬ್ಧ ಚಿತ್ರವಾಗಿರ್ತಕ್ಕಂಥ ಗೊತ್ತಿರಬೇಕು. ಸೊ ಅದರಲ್ಲಿ ಪ್ರಥಮ ಸ್ಥಾನ ಯಾವ ರಾಜ್ಯ ಸ್ನೇಹಿತರೆ ಅಂದರೆ ಇದು ಮಹಾರಾಷ್ಟ್ರ ಸರಿಯಾದ ಉತ್ತರ. ನೆಕ್ಸ್ಟ್, ಇತ್ತೀಚೆಗೆ 2026ರಲ್ಲಿ ಹಾಕಿ ಇಂಡಿಯಾ ಲೀಗ್ ಚಾಂಪಿಯನ್ಶಿಪ್ ಆದ ತಂಡ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ಕಳಿಂಗ ಲ್ಯಾನ್ಸರ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ಸ್ ಬಿ ನೋಡಿ ಸ್ನೇಹಿತರೆ, ಕಳಿಂಗ ಲ್ಯಾನ್ಸರ್ ಇದು ರಾಂಚಿ ಲ್ಯಾನ್ಸರ್ಗೆ ವಿರುದ್ಧ. ಇದರ ವಿರುದ್ಧ ಏನಪ್ಪ ಅಂದರೆ 2026ರಲ್ಲಿ ಹಾಕಿ ಇಂಡಿಯಾ ಲೀಗ್ ಪ್ರಶಸ್ತಿ ಜಯಗೊಳಿಸಿದೆ. ನೋಡಿ, ಇಲ್ಲಿ ಯಾವ ತಂಡ ಅಂದರೆ ಕಳಿಂಗ ಲ್ಯಾನ್ಸರ್ ಯಾರ ವಿರುದ್ಧ ಜಯಿಸಿದೆ ಸ್ನೇಹಿತರೆ ಅಂದರೆ ಅದು ರಾಂಚಿ ರಾಯಲ್ಸ್. ಬಟ್ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಎಲ್ಲಿ ಜರುಗಿತ್ತು? ಇದು ಒಡಿಶಾ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಭುವನೇಶ್ವರದಲ್ಲಿ ಇರ್ತಕ್ಕಂಥ ಕಳಿಂಗ ಎಂಬ ಕ್ರೀಡಾಂಗಣದಲ್ಲಿ ಈ ಒಂದು ಫೈನಲ್ ಪಂದ್ಯ ರಾಂಚಿ ರಾಯಲ್ಸ್ ಮತ್ತು ಕಳಿಂಗ ಲ್ಯಾನ್ಸರ್ ಇದರ ಮಧ್ಯೆ ಜರುಗಿದೆ. ಇದರಲ್ಲಿ ಕಳಿಂಗ ಲ್ಯಾನ್ಸರ್ ವಿಜಯಶಾಲಿ ಆಗಿದೆ. ಸೊ ನೆಕ್ಸ್ಟ್, ಇತ್ತೀಚೆಗೆ 2026ನೇ ಸಾಲಿನ ವರ್ಷವನ್ನು ಕೃಷಿ ವರ್ಷ ಎಂದು ಭಾರತದ ಯಾವ ರಾಜ್ಯ ಸರ್ಕಾರವು ಘೋಷಣೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ಮಧ್ಯಪ್ರದೇಶ್. ಆಪ್ಷನ್ಸ್ ಬಿ ನೋಡಿ, ಅಂದರೆ 2026ನೇ ಸಾಲಿನ ವರ್ಷಕ್ಕೆ ಕೃಷಿ ವರ್ಷ ಎಂದು ಮಧ್ಯಪ್ರದೇಶ ಸರ್ಕಾರವು ಘೋಷಣೆ ಮಾಡಿದ್ದಾರೆ. ಆಪ್ಷನ್ಸ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಇತ್ತೀಚೆಗೆ 2026ನೇ ಸಾಲಿನ ಅತಿ ವಿಶಿಷ್ಟ ರೈಲು ಸೇವಾ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ನೋಡಿ, ಅಂದರೆ
2026ನೇ ಸಾಲಿನ ಅತಿ ವಿಶಿಷ್ಟ ರೈಲ್ವೆ ಸೇವಾ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಚಂದನ್ ಸಿಂಗ್ ನೋಡಿ. ಆಪ್ಷನ್ಸ್ ಎ ಚಂದನ್ ಸಿಂಗ್ ಸ್ನೇಹಿತರೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ನೆಕ್ಸ್ಟ್, ಇತ್ತೀಚೆಗೆ 2026ನೇ ಸಾಲಿನ ವರ್ಲ್ಡ್ ಎಕನಾಮಿಕ್ ಫೋರಮ್ ವಾರ್ಷಿಕ ಸಭೆಯು ಯಾವ ದೇಶದಲ್ಲಿ ಜರುಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಸ್ವಿಟ್ಜರ್ಲ್ಯಾಂಡ್. ಬಟ್ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ, ಸ್ವಿಟ್ಜರ್ಲ್ಯಾಂಡ್ದಲ್ಲಿ ಎಲ್ಲಿಂದರೆ ದಾವೋಸ್. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ದಾವೋಸ್ದಲ್ಲಿ ಸ್ನೇಹಿತರೆ 2026ನೇ ಸಾಲಿನ ವರ್ಲ್ಡ್ ಎಕನಾಮಿಕ್ ಫೋರಮ್ ವಾರ್ಷಿಕ ಸಭೆಯು ಜರುಗಿತ್ತು. ಇಲ್ಲಿ ಎಕ್ಸಾಮ್ದಲ್ಲಿ ಸ್ನೇಹಿತರೆ ಸ್ಥಳ ಕೊಡ್ಬೋದು ಅಥವಾ ದೇಶ ಕೊಡ್ಬೋದು. ಸೊ ಅದಕ್ಕಾಗಿ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಉತ್ತರ. ಇದರಲ್ಲಿ ಆಪ್ಷನ್ಸ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ಓಕೆ, ನೆಕ್ಸ್ಟ್ ಸ್ನೇಹಿತರೆ ಇತ್ತೀಚೆಗೆ 2026ನೇ ಸಾಲಿನ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವಿನ ತ್ರಿಪಕ್ಷೀಯ ಯುದ್ಧಾಭ್ಯಾಸ ದೋಸ್ತಿ ನೋಡಿ. ವೆರಿ ಇಂಪಾರ್ಟೆಂಟ್. ದೋಸ್ತಿ ಎಲ್ಲಿ ನಡೆದಿದೆ ಅಂದರೆ ಏನು ಪ್ರಶ್ನೆ ಸ್ನೇಹಿತರೆ, ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಈ 3 ದೇಶಗಳ ನಡುವಿನ ಇಲ್ಲಿ ತ್ರಿಪಕ್ಷಿ ಯುದ್ಧಾಭ್ಯಾಸ ದೋಸ್ತಿ ಸಮರಾಭ್ಯಾಸವು ಎಲ್ಲಿ ಜರುಗಿದೆ ಅಂತ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ಮಾಲ್ಡೀವ್ಸ್. ಅಂದರೆ ಮಾಲ್ಡೀವ್ಸ್ ದೇಶದ ರಾಜಧಾನಿಯಾಗಿರ್ತಕ್ಕಂಥ ಮಾಲೆ. ಈ ಮಾಲೆ ಎಂಬಲ್ಲಿ ಏನಂದರೆ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವಿನ ತ್ರಿಪಕ್ಷಿ ಯುದ್ಧಾಭ್ಯಾಸ ದೋಸ್ತಿ ಎಂಬ ಸಮರಾಭ್ಯಾಸವು ಜರುಗಿದೆ. ಆಪ್ಷನ್ಸ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಮಾಲೆ. ಅಂದರೆ ಮಾಲ್ಡೀವ್ ದೇಶದ ರಾಜಧಾನಿ ಮಾಲೆ. ಶ್ರೀಲಂಕಾ ಇದು ಕೊಲಂಬೋದ ರಾಜಧಾನಿಯಾಗಿದೆ. ಕಠ್ಮಂಡು ನೇಪಾಳ ರಾಜಧಾನಿಯಾಗಿದೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾದ ಉತ್ತರ ಮಾಲ್ಡೀವ್ಸ್ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ನೆಕ್ಸ್ಟ್, ಇತ್ತೀಚೆಗೆ 2026ರಲ್ಲಿ ಭಾರತದ ಯಾವ ರಾಜ್ಯಕ್ಕೆ ಪೊಲೀಸ್ ಕಲರ್ ಅವಾರ್ಡ್ ದೊರಕಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಕೇರಳ. ಆಪ್ಷನ್ಸ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಕೇರಳ ನೋಡಿ ಸ್ನೇಹಿತರೆ. ಅಂದರೆ ಪೊಲೀಸ್ ಕಲರ್ ಅವಾರ್ಡ್ ಯಾವ ರಾಜ್ಯಕ್ಕೆ ಸಿಕ್ಕಿದೆ ಅಂದರೆ ಅದು ಕೇರಳ. ನೆಕ್ಸ್ಟ್, ಇತ್ತೀಚೆಗೆ 2026ನೇ ಸಾಲಿನ ಜಮ್ಮು ಕಾಶ್ಮೀರದ ಶಕ್ತಿವಾಡದಲ್ಲಿ ನಡೆದ ಭಾರತ ಸುರಕ್ಷಾ ಬಲಗಳ ಯುದ್ಧಾಭ್ಯಾಸದ ಹೆಸರೇನು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಆಪರೇಷನ್ ತ್ರಾಸಿ 1 ನೋಡಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಅಂದರೆ ಜಮ್ಮು ಕಾಶ್ಮೀರದ ಶಕ್ತಿವಾಡದಲ್ಲಿ ನಡೆದ ಭಾರತದ ಸುರಕ್ಷಾ ಬಲಗಳ ಯುದ್ಧಾಭ್ಯಾಸದ ಹೆಸರೇನೆಂದರೆ ಆಪ್ಷನ್ ಸಿ ಆಪರೇಷನ್ ತ್ರಾಸಿ 1 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಇತ್ತೀಚೆಗೆ 2026ನೇ ಸಾಲಿನ ಭಾರತದ ಯಾವ ರಾಜ್ಯವು ಅಟಲ್ ಮಿಚಲ್ ಅಗ್ರಗಾಮಿ ಯೋಜನೆಯನ್ನು ಜಾರಿಗೆ ತಂದಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಡಿ ಮಧ್ಯಪ್ರದೇಶ್. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಮಧ್ಯಪ್ರದೇಶ್. ನೆಕ್ಸ್ಟ್, ಇತ್ತೀಚೆಗೆ 2026ನೇ ಸಾಲಿನ ಗಣರಾಜ್ಯೋತ್ಸವದಲ್ಲಿ 140 ಪುರುಷರ ಸೈನಿಕರ ಪಡೆಯ ನೇತೃತ್ವ ವಹಿಸಿದ ಮೊದಲ ಮಹಿಳೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಿಮ್ರಾನ್ ಬಾಲಾ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿಮ್ರಾನ್ ಬಾಲಾ. ಸೊ ನೆಕ್ಸ್ಟ್, ಇತ್ತೀಚೆಗೆ 2026ನೇ ಸಾಲಿನಲ್ಲಿ ಭಾರತದ ಯಾವ ರಾಜ್ಯ ಸರ್ಕಾರವು ಮೊದಲ ಪವರ್ ಟ್ರೈನನ್ನು ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಎ ಹರಿಯಾಣ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಹರಿಯಾಣ. ನೆಕ್ಸ್ಟ್, ಇತ್ತೀಚೆಗೆ 2026ನೇ ಸಾಲಿನಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ನಟಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ಜೆಸ್ಸಿ ಬಕ್ಲೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಜೆಸ್ಸಿ ಬಕ್ಲೆ. ನೆಕ್ಸ್ಟ್, ಕಿತ್ತಳೆ ನಾಡು ಎಂದು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ? ನೋಡಿ ಸ್ನೇಹಿತರೆ, ಕಿತ್ತಳೆ ನಾಡು ಎಂದು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.